ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇರಾನ್ನಲ್ಲಿ ಈಗಾಗಲೇ ಹಿಂಸಾಚಾರ ಭುಗಿಲೆದ್ದಿರೋ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಮಾಹಿತಿ ಇದ್ದೇ ಇದೆ. ಎಷ್ಟು ಮಟ್ಟಿಗೆ ಹಿಂಸಾಚಾರ ಎದ್ದಿದೆ ಅಂತ ಹೇಳಿದ್ರೆ ಅಲ್ಲಿನ ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ ಅಲ್ಲಿನ ಸರ್ವೋಚ್ಚ ನಾಯಕರಾಗಿರುವಂತಹ ಆಯತುಲ್ಲಾ ಖಮೇನಿ ಸರ್ಕಾರದ ವಿರುದ್ಧ ಸಾಕಷ್ಟು ಅಲ್ಲಿರುವಂತಹ ಜನ ದಂಗೆ ಎದ್ದು ಬೀದಿಗಿಳಿದು ಲಕ್ಷಾಂತರ ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರ ಬೇಡ, ಇದು ಸರ್ವಾಧಿಕಾರಿ ಸರ್ಕಾರ ಬೇಕು ಅಂತ ಸಾಕಷ್ಟು ಕೆಲವೊಂದಷ್ಟು ನಿಬಂಧನೆಗಳನ್ನು ನಮ್ಮ ಮೇಲೆ ಹೇರಲಾಗ್ತಾ ಇದೆ. ಈ ಕಟ್ಟರ್ಪಂಥೀಯರು ನಮಗೆ ಬೇಡ ಅನ್ನುವಂಥದ್ರ ಬಗ್ಗೆ ಈಗ ಅಲ್ಲಿನ ಜನರೇ ತಿರುಗಿ ಬಿದ್ದಿದ್ದಾರೆ. ಸೊ ಹಾಗಾಗಿ ಒಂದು ರೀತಿ ದಂಗೆಯ ವಾತಾವರಣ ಅಲ್ಲಿದೆ. ಆ ಒಂದು ದಂಗೆಯನ್ನು ಜೊತೆಗೆ ಆ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೂ ಕೂಡ ಸರ್ಕಾರ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಬಹುಶಃ ನೀವೆಲ್ಲ ಕಡೆ ರಿಪೋರ್ಟ್ಸಲ್ಲಿ ನೋಡಿರ್ತೀರಿ, ಈಗಾಗಲೇ 2,000ಕ್ಕೂ ಹೆಚ್ಚು ಜನ ಅಲ್ಲಿ ಸಾವನ್ನಪ್ಪಿದ್ದಾರೆ. ತಮ್ಮ ಒಂದು ಬಲವನ್ನು ಪ್ರಯೋಗಿಸಿ, ಬೇಕು ಅಂತಲೇ ತಮ್ಮ ಬಲ ಪ್ರಯೋಗಿಸಿ ಜನರ ಮೇಲೆ ಇದನ್ನು ಈ ಪ್ರತಿಭಟನೆ ಹತ್ತಿಕ್ಕೋದು, ಅವರನ್ನು ಸಾಯಿಸೋದು, ಆ ಮಟ್ಟಕ್ಕೂ ಕೂಡ ಹೋಗ್ತಾ ಇದೆ ಅಲ್ಲಿನ ಇರಾನ್ ಸರ್ಕಾರ. ಜೊತೆಗೆ ಸಾಕಷ್ಟು ಜನರನ್ನ ಹಿಡಿದು ಜೈಲ್ಗೂ ಕೂಡ ಹಾಕ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಕೂಡ ಕಾದು ಕೂತಿದೆ. ಅಮೆರಿಕ ಕೂಡ ಈಗ ಮೇಲಿಂದ ಮೇಲೆ ಟ್ರಂಪ್ ಅವರು ಕೂಡ ಹೇಳ್ತಾ ಇದ್ದಾರೆ, ಇರಾನ್ನಲ್ಲಿ ಸ್ವತಂತ್ರ ನೆಲೆಸಬೇಕು, ಅಲ್ಲಿನ ಜನರಿಗೆ ಶಾಂತಿ ಸಿಗಬೇಕು, ಇದಕ್ಕೆ ನಾವು ಕೂಡ ಬದ್ಧರಾಗಿದ್ದೀವಿ ಅನ್ನುವಂಥ ಒಂದು ಮಾತು. ಯಾವುದೇ ಕ್ಷಣದಲ್ಲೂ ನಾವು ಅವರ ನೆರವಿಗೆ ಬರೋದಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥದ್ದನ್ನು ಕೂಡ ಟ್ರಂಪ್ ಈಗಾಗಲೇ ಮೇಲಿನ ಮೇಲೆ ಹೇಳ್ತಾನೆ ಇದ್ದಾರೆ. ಹಾಗೆ ಮೊನ್ನೆ ಕೂಡ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇರಾನ್ನಿಂದ ನಮ್ಮ ಜೊತೆಗೆ ಮಾತಾಡುವಂಥ ಒಂದು ಪ್ರಯತ್ನ ಆಯಿತು. ಆದರೆ ನಾನು ಅವ್ರ ಜೊತೆಗೆ ಮಾತಾಡಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಅದಕ್ಕಿಂತ ಮೊದಲು ಬೇರೆ ಕೆಲಸಗಳಿವೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿರೋದು ಟ್ರಂಪ್. ಯಾವುದೇ ಕ್ಷಣದಲ್ಲಿ ಯುದ್ಧ ಆಗಬಹುದಾ, ಅಮೆರಿಕ ಕೂಡ ಅಟ್ಯಾಕ್ ಮಾಡಬಹುದಾ ಇರಾನ್ ಮೇಲೆ ಅನ್ನುವಂಥದ್ರ ಬಗ್ಗೆನೇ ಒಂದು ವಾತಾವರಣ, ಒಟ್ಟಿನಲ್ಲಿ ಇರಾನ್ನಲ್ಲಿ ಒಂದು ರೀತಿ ಭಯದ ವಾತಾವರಣ ಅಂತೂ ಖಂಡಿತವಾಗ್ಲೂ ಇದೆ. ಅಲ್ಲಿರುವಂಥ ಯಾರೇ ಇರಲಿ, ಇರಾನ್ನ ನಾಗರಿಕರು ಅಥವಾ ಬೇರೆ ದೇಶಗಳಿಂದ ಭಾರತೀಯರು ಕೂಡ ಅಲ್ಲಿ ಹೋಗಿ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ, ಅವ್ರಿಗೂ ಕೂಡ ಒಂದು ರೀತಿ ಭಯದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಇದಕ್ಕೆ ಜೊತೆಗೆ ಇನ್ನಷ್ಟು ತುಪ್ಪ ಸುರಿಯುವಂತೆ ಆಗಿರುವಂಥದ್ದು ರೇಜಾ ಪೆಹ್ಲಾನಿ, ಏನು ಈ ಇರಾನ್ನಲ್ಲಿ ಅವರು ಆಯತುಲ್ಲಾ ಖಮೇನಿ ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ರು. ಈಗಾಗಲೇ ಅವರು ಅಮೆರಿಕದಲ್ಲಿ ಹೋಗಿ ತಲೆಮರೆಸ್ಕೊಂಡು ಅಲ್ಲಿ ಇರುವಂಥ ವಿಚಾರ ಕೂಡ ಹಳೆದೇನೆ. ಅಲ್ಲಿಂದಲೇ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇದೆ ರೇಜಾಯಿಂದ, ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆ ನಿಲ್ಲಬಾರ್ದು, ನಮ್ಮೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು, ಶಾಂತಿ ನೆಲೆಸಬೇಕು, ಅದಕ್ಕೆ ನಾನು ಕೂಡ ಬದ್ಧನಾಗಿದ್ದೀನಿ, ಆದಷ್ಟು ಬೇಗ ನಾನು ಕೂಡ ಇರಾನ್ಗೆ ವಾಪಸ್ ಆಗ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ರೇಜಾ ಕೂಡ ಹೇಳಿರುವಂಥದ್ದು ಈ ಪ್ರತಿಭಟನೆಗಳು ಮತ್ತಷ್ಟು ಜಾಸ್ತಿ ಆಗೋದಕ್ಕೆ ಕಾರಣವಾಗ್ತಾ ಇದೆ. ಸೊ ಇನ್ನೊಂದು ಕಡೆ ಈಗ ಬಹಳ ಮುಖ್ಯವಾಗಿ ಇರುವಂಥ ವಿಚಾರ ಅಂದರೆ ನಮ್ಮ ಭಾರತೀಯರ ಸೇಫ್ಟಿ ಎಷ್ಟು ಮಟ್ಟಿಗಿದೆ ಈಗ ಅಲ್ಲಿ ಅಂತ. ಹಾಗಾಗಿನೇ ಈಗ ಕೇಂದ್ರ ಸರ್ಕಾರ ಕೂಡ ಭಾರತೀಯರು ಇರಾನ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಸೇಫ್ ಆಗಿರಿ ಅನ್ನುವಂಥದ್ರ ಬಗ್ಗೆ ಸೂಚನೆಗಳನ್ನು ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ಇವತ್ತು ತೆಹರಾನ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿ ಒಂದು ಸೂಚನೆಯನ್ನು ಕೂಡ, ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಇನ್ಫ್ಯಾಕ್ಟ್ 5ನೇ ತಾರೀಕಿನೇ ಈ ತಿಂಗಳು 5ನೇ ತಾರೀಕಿನೇ ಒಂದು ಅಡ್ವೈಸರಿಯನ್ನು ಹೊರಡಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು 14 ಜನವರಿ ಮತ್ತೊಂದು ಅಡ್ವೈಸರಿಯನ್ನು ಅವರು ಇಶ್ಯೂ ಮಾಡಿದ್ದಾರೆ. ಇದರಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತೀಯರು ಯಾರೆಲ್ಲ ನೀವು ಇರಾನ್ನಲ್ಲಿ ಇದ್ದೀರೋ ಅವ್ರು ಯಾರೂ ಭಯಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಸುರಕ್ಷತೆಗೆ ನಾವು ಅಂದರೆ ಭಾರತ ಸರ್ಕಾರ ಬದ್ಧವಾಗಿದೆ. ಸೊ ಆದರೂ ಕೂಡ ನಿಮ್ಮ ಹಿತದೃಷ್ಟಿಯಿಂದ, ಸೇಫ್ಟಿಯ ಒಂದು ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಇರಾನನ್ನು ಆದಷ್ಟು ಬೇಗ ತೊರೆಯಿರಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಭಾರತದ ವಿದೇಶಾಂಗ ಸಚಿವಾಲಯ, ಅದರಲ್ಲೂ ಟೆಹರಾನ್ನಲ್ಲಿರುವಂಥ ಭಾರತೀಯ ದೂತಾವಾಸ ಏನಿದೆ, ರಾಯಭಾರಿ ಕಚೇರಿ, ಅದು ಒಂದು ಸುತ್ತೋಲೆಯಲ್ಲಿ ತಿಳಿಸಿದೆ. ಎಲ್ಲರೂ ಕೂಡ ಇರಾನ್ನಲ್ಲಿರುವಂಥ ಭಾರತೀಯರು ಈ ಕೂಡಲೇ ಇರಾನ್ ಬಿಟ್ಟು ಬೇರೆ ಕಡೆಗೆ ಹೋಗಿ ಅಂತ. ಯಾರೆಲ್ಲರಿಗೂ ಸಾಧ್ಯ ಆಗುತ್ತೆ, ಹತ್ತಿರದ ಯಾವುದೇ ಒಂದು ಸಾರಿಗೆ ನಿಮಗೆ ಯಾವುದು ಈಸಿ ಅಂತ ಸಿಗುತ್ತೆ ಅದನ್ನು ತಗೊಂಡು, ಇಲ್ಲ ಪಕ್ಕದ ಬೇರೆ ದೇಶಗಳಿಗೆ ಹೋಗಿ, ಎಲ್ಲಿ ನಿಮಗೆ ಸೇಫ್ ಅನಿಸುತ್ತೋ ಅಥವಾ ಇಲ್ಲಿ ನಿಮ್ಮ ರಿಲೇಟಿವ್ಸ್ ಇದ್ದಾರೋ ಎಲ್ಲಿ ನೀವು ಹೋಗಿ ಇರಬಹುದು ಅಂತ ಅನ್ಸುತ್ತೋ ಅಲ್ಲಿಗೆ ನೀವು ಪಕ್ಕದ ದೇಶಗಳಿಗೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಭಾರತಕ್ಕೆ ನೀವು ವಾಪಸ್ಸಾಗಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಸಲಹೆ ಸೂಚನೆಗಳನ್ನು ಈಗ ಕೊಡ್ತಾ ಇದೆ. ಸೊ ಒಂದು ವೇಳೆ ಯಾರಾದರೂ ಭಾರತೀಯರು ಅಲ್ಲಿ ಇರುವಂಥವ್ರು ನಿಮಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೋಗೋದಕ್ಕಾಗೋದಿಲ್ಲ ಬೇರೆ ದೇಶಗಳಿಗೆ, ಅಥವಾ ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯಾರೂ ಕೂಡ ಇಂಥ ದಂಗೆಯಲ್ಲಿ ಅಥವಾ ಪ್ರತಿಭಟನೆಯಲ್ಲಿ ನೀವು ಭಾಗಿವಹಿಸೋದಕ್ಕೆ ಹೋಗಬೇಡಿ. ಆದಷ್ಟು ಬೇರೆ ಏನು ತುಂಬ ಅರ್ಜೆಂಟ್ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಇರಿ. ಆದಷ್ಟು ಯಾರು ಕೂಡ ಹೊರಗಡೆ ಬಂದು ನಿಮ್ಮ ಪ್ರಾಣಕ್ಕೆ ಸಂಚಕಾರವನ್ನು ತಂದೊಡ್ಕೋಬೇಡಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸೂಚನೆಗಳನ್ನು ಈ ಮೂಲಕ ಕೊಟ್ಟಿದ್ದಾರೆ ಭಾರತೀಯ ವಿದೇಶಾಂಗ ಸಚಿವಾಲಯ. ಜೊತೆಗೆ ಟೆಹರಾನ್ನಲ್ಲಿರುವಂಥ ಎಂಬಸಿ ಆಫ್ ಇಂಡಿಯಾ ಕೂಡ ಸೂಚನೆಯನ್ನು ಭಾರತೀಯರಿಗೆ ನೀಡಿದೆ. ಸೊ ಹಾಗಾಗಿ ಒಂದು ಅಡ್ವೈಸ್ ಏನಂತ ಹೇಳಿದ್ರೆ, ಭಾರತೀಯರು ಆದಷ್ಟು ಬೇಗ ಸಾಧ್ಯ ಆದರೆ ಭಾರತಕ್ಕೆ ವಾಪಸ್ ಬಂದುಬಿಡಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹತ್ತಿರ ಇರುವಂಥ ನಿಮಗೆ ಆಗುವಂಥ ಒಂದು, ಅಂದರೆ ಓಕೆ ಇಲ್ಲಿ ಹೋಗ್ಬೋದು ನಾನು ಅಂತ ಅನಿಸುವಂಥ ದೇಶಗಳಿಗೆ ನೀವು ಹೋಗ್ಬೋದು. ಜೊತೆಗೆ ಇಲ್ಲಿ ಭಾರತದಲ್ಲಿರುವಂಥವರು ಇರಾನ್ನಲ್ಲಿ ಅವರ ಸಂಬಂಧಿಕರು ಇರ್ತಾರೆ, ಅವರು ಹೇಗಿದ್ದಾರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ, ಅಥವಾ ನೀವೇನಾದರೂ ಎಂಬಸಿ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ನಂಬರ್ಸನ್ನು ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ +98 9128 109115 ಈ ನಂಬರ್, ಅಥವಾ +98 9128 109 109 ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನೂ ಒಂದೆರಡು ನಂಬರನ್ನು ಕೊಟ್ಟಿದ್ದಾರೆ, 989128 109 102
ಜೊತೆಗೆ +989932179359 ಈ 4 ನಂಬರ್ಗಳಿಗೆ ನೀವು ಕರೆ ಮಾಡಿ ಎನ್ಕ್ವೈರಿಯನ್ನು ಮಾಡ್ಕೋಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ತಿಳಿಸಿದರೆ ಎಂಬಸಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ cons.tehran@mea.gov.in ಈ ಒಂದು ವೆಬ್ಸೈಟ್ಗೆ ನೀವು ಮೇಲ್ ಕೂಡ ಕಳಿಸಿ ಅಲ್ಲಿಂದ ಮಾಹಿತಿಯನ್ನು ಪಡ್ಕೋಬಹುದು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಎಂಬಸಿ ಆಫ್ ಇಂಡಿಯಾ ಟೆಹರಾನ್ನಲ್ಲಿರುವಂಥದ್ದು ಅದು ಸೂಚನೆಯನ್ನು ಕೊಟ್ಟಿದೆ. ಸೊ ಒಟ್ಟಿನಲ್ಲಿ ಆತಂಕ ಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಬಟ್ ಸ್ಟಿಲ್ ಒಂದು ಸುರಕ್ಷತಾ ದೃಷ್ಟಿಯಿಂದ ಅಲ್ಲಿರುವಂಥವ್ರು ಆದಷ್ಟು ಬೇಗ ಸುರಕ್ಷತೆ ಇರುವಂಥ ಬೇರೆ ಬೇರೆ ಸುರಕ್ಷಿತ ಜಾಗಗಳಿಗೆ ತೆರಳುವಂಥದ್ದು ಸೂಕ್ತ. ಈ ಹಿಂದೆ ಕೂಡ ನಾವು ಗಮನಿಸಿದ್ದೀವಿ 1990ರಲ್ಲಿ ಬಹುಶಃ ಇಫ್ ಐ ಆಮ್ ನಾಟ್ ರಾಂಗ್ ಕುವೈತ್ನಲ್ಲಿ ಆದಂಥ ಒಂದು ಗ್ರೇಟ್ ಎವ್ಯಾಕ್ಯುಯೇಷನ್ ನಾವೇನು ಹೇಳ್ತೀವಿ, ಆ ಟೈಮ್ನಲ್ಲಿ ಸುಮಾರು 1,70,000ಕ್ಕೂ ಹೆಚ್ಚು ಭಾರತೀಯರು ಅಲ್ಲಿ ಕುವೈಟ್ನಲ್ಲಿ ಸಿಕ್ಕಾಕೊಂಡಿದ್ರು 90ರ ದಶಕದಲ್ಲಿ 1990ರಲ್ಲಿ. ಸೊ ಆಗ ಅಲ್ಲಿಂದನೂ ಕೂಡ ಅವ್ರನ್ನ ನಮ್ಮ ದೇಶಕ್ಕೆ ಏರ್ಲಿಫ್ಟ್ ಮಾಡಲಾಗಿತ್ತು, ಅವ್ರನ್ನ ಎವ್ಯಾಕ್ಯುಯೇಟ್ ಮಾಡಲಾಗಿತ್ತು. ಇದುವರೆಗೂ ಕೂಡ ಬಿಗ್ಗೆಸ್ಟ್ ಎವ್ಯಾಕ್ಯುಯೇಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಭಾರತ ಸರ್ಕಾರ ಕೂಡ ಸರ್ವಸನ್ನದ್ಧವಾಗಿದೆ, ನಿಮ್ಮ ಸುರಕ್ಷತೆಗೆ ಅದು ಬದ್ಧವಾಗಿದೆ. ಬಟ್ ಸ್ಟಿಲ್ ನೀವು ಆದಷ್ಟು ಮನೆಯಲ್ಲಿರುವಂಥದ್ದು ಸೂಕ್ತ, ಆದಷ್ಟು ನೀವು ಹೊರಗಡೆ ಬರದೇ ಇರುವಂಥದ್ದು, ಅಥವಾ ನಿಮಗೆ ಸಾಧ್ಯವಾದರೆ ಆದಷ್ಟು ಬೇಗ ಭಾರತಕ್ಕೆ ಮರಳೋದ್ರ ಬಗ್ಗೆನೂ ಕೂಡ ನೀವು ವಾಪಸ್ ಮರಳಿದ್ರೆ ಒಳ್ಳೆಯದು, ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋದರೆ ಸೂಕ್ತ ಅನ್ನುವಂಥದ್ರ ಬಗ್ಗೆ ಈ ಸುತ್ತೋಲೆಯಲ್ಲಿ ಹೊರಡಿಸಲಾಗಿದೆ. ಇದ್ರ ಬಗ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ಅಥವಾ ನಿಮಗೆ ಏನು ಅನಿಸುತ್ತೆ ಈ ಒಂದು ವಿಚಾರವಾಗಿ, ಅದ್ರ ಬಗ್ಗೆ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೊ ಮಚ್.